Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಏನು ಮಾಡ್ತಿದೀವಪ್ಪ ಅಂತಂದ್ರೆ HSTR ಕರ್ನಾಟಕ ಹೈಸ್ಕೂಲ್ ಟೀಚರ್ ಇಂಗ್ಲಿಷ್ ಪೇಪರ್ 2 ಗೆ ಬೇಕಾಗಿರುವಂತ ಇಂಗ್ಲಿಷ್ ಪೇಪರ್ 2 ಅಂದ್ರೆ ಯಾರು ಆಂಗ್ಲ ಭಾಷಾ ಶಿಕ್ಷಕರ ಆಗಬೇಕು ಅನ್ಕೊಂಡಿದ್ದೀರಾ ಅವರ ಒಂದು ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಮಾಡಿರುವಂತ ಒಂದು ಚಾಪ್ಟರ್ನ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೇನೆ. ಓಕೆ, ಇದಕ್ಕಿಂತ ಮುಂಚೆ ಕೂಡ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಈ ಒಂದು ಸಿಲೆಬಸ್ ಮೇಲೆ ನಾವು ವಿಡಿಯೋಗಳನ್ನ ಮಾಡಾಗಿದೆ. ದಯವಿಟ್ಟು ಏನ್ ಮಾಡ್ರಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಅವುಗಳನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ದ ಬೋಲ್ಡ್ ಪೆಡ್ಲರ್ ಅಂಡ್ ರಾಬಿನ್ ಹುಡ್, ಫ್ರಾನ್ಸಿಸ್ ಜೆ ಚೈಲ್ಡ್ ಅವರು ಏನೋ ಕಂಪೈಲ್ ಮಾಡಿರುವಂತ ಒಂದು ಪೋಯಟ್ರಿ ಇದು, ದಿ ಬೋಲ್ಡ್ ಪೆಡ್ಲರ್ ಅಂಡ್ ರಾಬಿನ್ ಹುಡ್ ಅಂತ ಹೇಳಿ. ಇದರ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ದು ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇರ್ತದೆ, ಅವುಗಳಿಗೆ ಜಾಯ್ನ್ ಆಗ್ರಿ. ಯಾಕಪ್ಪ ಅಂತಂದ್ರೆ ಮುಂದಿನ ಯಾವ ವಿಡಿಯೋ ಮಿಸ್ ಆಗಿದ್ದು ಬರೋದಿದ್ದಾಗ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀವಿ, ನೀವು ನೋಡ್ಬೋದು. ಯಾವ ವಿಡಿಯೋ ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ. ಓಕೆ, ಮತ್ತೆ ಯಾಕೆ ಡಿಲೇ, ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಫೈನ್. The Bold Peddler and the Robin Hood. The ballad, The Bold Peddler and Robin Hood, is a traditional folk ballad. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೋಬೇಕು. ಫೋಕ್ ಬ್ಯಾಲೆಡ್ ಇದೇನಪ್ಪ ಅಂತಂದ್ರೆ ಒಂದು ಜನಪದ ಗೀತೆ ಆಗಿದೆ. ಫೋಕ್ ಅಂದ್ರೆ ಏನ್ರಿ, ಜನಪದ ಗೀತೆ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ಮೀನಿಂಗ್ ಇಟ್ ಡಸ್ ನಾಟ್ ಹ್ಯಾವ್ ಅ ಸಿಂಗಲ್ ನೋನ್ ಆಥರ್. ಇಟ್ ವಾಸ್ ಪಾಸ್ ಡೌನ್ ಓರಲಿ ಫಾರ್ ಜನರೇಷನ್ಸ್ ಬಿಫೋರ್ ಬೀಯಿಂಗ್ ರಿಟನ್ ಡೌನ್. ನೋಡ್ರಿ, ನಿಮ್ಗೆ ಆಲ್ರೆಡಿ ಕನ್ನಡದಲ್ಲಿ ಗೊತ್ತೈತಿ ಜನಪದ ಗೀತೆಗಳೇನಪ್ಪಾ ಅಂತಂದ್ರೆ ಅವುಗಳನ್ನ ಯಾರೂ ಬರ್ದಿರುವುದಿಲ್ಲ. ಹಿಂದೆ ನಮ್ಮ ಪುರಾತನ ಕಾಲದಿಂದ ಏನಾಗೈತಪ್ಪ ಅಂತಂದ್ರೆ ಬಾಯಿಂದ ಬಾಯಿಗೆ, ಐ ಮೀನ್ ಜನರು ಹಾಡ್ತಾ ಅದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ರೂಢಿಯಲ್ಲಿ ಇಟ್ಕೊಂಡಿರುವಂತ ಒಂದು ಗೀತೆ. ಅದೇ ತರನಾಗಿ ದಿ ಬೋಲ್ಡ್ ಪೆಡ್ಲರ್ ಅಂಡ್ ದ ರಾಬಿನ್ ಹುಡ್ ಅನ್ನೋದು ಕೂಡ ಅಂತ ಒಂದು ಫೋಕ್ ಸಾಂಗ್. ಓಕೆ, ಅದಕ್ಕೆ ಅವ್ರು ಏನಾರಪ್ಪ ಅಂತಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಅ ಸಿಂಗಲ್ ನೋನ್ ಆಥರ್, ಇದನ್ನ ಯಾರೋ ಒಬ್ರು ಬರ್ದಾರ ಅಂತ ಹೇಳಿ ಇಲ್ಲ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಟ್ ವಾಸ್ ಕಲೆಕ್ಟೆಡ್ ಅಂಡ್ ಕ್ಲಾಸಿಫೈಡ್ ಬೈ ಫ್ರಾನ್ಸಿಸ್ ಜೇಮ್ಸ್ ಚೈಲ್ಡ್. ಫ್ರಾನ್ಸಿಸ್ ಜೆ ಚೈಲ್ಡ್ ಅವ್ರು ಯಾರಪ್ಪ ಅಂತಂದ್ರೆ ಅಮೆರಿಕನ್ ಸ್ಕಾಲರ್. ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಕಂಪೈಲ್ ಅಂದ್ರೆ ಈ ಜನಪದ ಗೀತೆಗಳ ಒಂದು ಕಂಪೈಲೇಷನ್ ಮಾಡಿದ್ರು, ಒಂದು ಪುಸ್ತಕ ರೂಪದಲ್ಲಿ ಏನ್ ಮಾಡಿದಾರೆ, ಎಲ್ಲಾ ಸಾಂಗ್ಗಳನ್ನ ಕೂಡಿಸಿ ಒಂದು ಪುಸ್ತಕ ಮಾಡಿದ್ರು. ಆ ಪುಸ್ತಕದ ಹೆಸರು ಏನಪ್ಪಾ ಅಂತಂದ್ರೆ ಚೈಲ್ಡ್ ಬ್ಯಾಲೆಡ್ ಅಂತೇಳಿ. ಏನ್ರಿ, ಚೈಲ್ಡ್ ಬ್ಯಾಲೆಡ್ ಅನ್ನೋದು ಆ ಪುಸ್ತಕದ ಹೆಸರು. ನೋಡ್ರಿ, ಇಲ್ಲಿವರೆಗೂ HSTR ಎಕ್ಸಾಮ್ ನಲ್ಲಿ ಈ ಕ್ವಶನ್ ಅನ್ನ ಕೇಳಲಾಗಿಲ್ಲ. ಯಾವುದು, ಅವರು ಫ್ರಾನ್ಸಿಸ್ ಜೆ ಚೈಲ್ಡ್ ಯಾರು, ಅವ್ರು ಯಾವ ಪುಸ್ತಕ ಬರೆದ್ರು, ಏನೋ ದಿ ಬೋಲ್ಡ್ ಪೆಡ್ಲರ್ ಅಂಡ್ ರಾಬಿನ್ ಹುಡ್ ಅದು ಯಾವ ಪುಸ್ತಕದೊಳಗೆ ಐತಿ, ಇಂಥವ್ ಯಾವ ಕ್ವಶನ್ಗಳನ್ನ ಕೇಳಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಕೇಳಬಹುದು, ಪಾಸಿಬಿಲಿಟಿ ಐತಿ. ಅದ್ರ ಸಲುವಾಗಿ ನಾನು ನಿಮ್ಗೆ ಏನ್ ಹೇಳತ್ತೀನಪ್ಪ ಅಂತಂದ್ರೆ ಈ ಒಂದು ಪ್ರೆಸೆಂಟ್ಲಿ ಇರುವಂತ ಪೋಯಟ್ರಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಚೈಲ್ಡ್ ಬ್ಯಾಲೆಡ್ಸ್ ಅನ್ನುವಂತ ಒಂದು ಕಂಪೈಲ್ಡ್ ಬುಕ್, ಪುಸ್ತಕ, ಆ ಒಂದು ಸಂಗ್ರಹದಿಂದ ಏನ್ ಮಾಡಿದಾರಪ್ಪ ಅಂತಂದ್ರೆ ಎತ್ಕೊಂಡಾರು. ಈ ಬುಕ್ ಎಷ್ಟನೇ ಒಂದು ಪದ್ಯ ಅಪ್ಪ ಈ ಬುಕ್ ಅಲ್ಲಿ 132 132ನೇ ಪದ್ಯ ಎಲ್ಲಿ ಈ ಪುಸ್ತಕದಲ್ಲಿ ಇದೆ, ಚೈಲ್ಡ್ ಬ್ಯಾಲೆಡ್ಸ್ ಅನ್ನೋದಲ್ಲಿ. ಓಕೆ, ನೆಕ್ಸ್ಟ್ ಈ ಪೋಯಟ್ರಿ ಏನೈತೆ ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಓಕೆ, ದಿ ಬೋಲ್ಡ್ ಪೆಡ್ಲರ್ ಅಂಡ್ ರಾಬಿನ್ ಹುಡ್. ಓಕೆ, ಇಲ್ಲಿ ನೋಡ್ರಿ, ನಾವು ಈ ಬರೀ ಪೋಯಟ್ರಿ ಅಷ್ಟೇ ಡಿಸ್ಕಸ್ ಮಾಡ್ತೀವಾ? ಇಲ್ಲ, ಪೋಯಟ್ರಿ ಲೈನ್ ಟು ಲೈನ್ ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ಇದಕ್ಕೆ 25 ಮಾರ್ಕ್ಸ್ MCQ ಕ್ವಿಜ್ ಕೂಡ ಐತಿ ಪಾರ್ಟ್ 2 ದೊಳಗ. ದಯವಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ನೋಡಿದಾದ್ಮೇಲೆ ಪಾರ್ಟ್ 2 ನ ಎಲ್ಲರೂ ನೋಡ್ಲೇಬೇಕು. ಆ 25 ಕ್ವಶನ್ಸ್ ಗಳನ್ನ ಎಲ್ಲರೂ ಅಟೆಂಡ್ ಮಾಡ್ಲೇಬೇಕು. ಯಾಕಪ್ಪ ಅಂತಂದ್ರೆ ಆ 25 ಕ್ವಶನ್ಸ್ ಗಳನ್ನ ನೀವು ಅಟೆಂಡ್ ಮಾಡಿದಾಗ ಮಾತ್ರ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಬರ್ತಾವು, ಮತ್ತೆ ಅದರಲ್ಲಿ 2 ಕ್ವಶನ್ 2015 ನಲ್ಲಿ HSTR ಎಕ್ಸಾಮ್ ಆಗಿದ್ದಲ್ಲ, ಅದರಲ್ಲಿ ಕೇಳಿರುವಂತ ಒಂದು 2 ಪ್ರಶ್ನೆಗಳನ್ನ ಅದರಲ್ಲಿ ಆಡ್ ಮಾಡಲಾಗಿದೆ. ನೀವು ಅವುಗಳನ್ನ ಕೂಡ ನೋಡ್ಬೋದು, ನೀವು ಹೇಳ್ತೀನಿ ಯಾವ ಅಂತೇಳಿ. ಓಕೆ, ಫೈನ್. ನೌ ದಿ ಬೋಲ್ಡ್ ಪೆಡ್ಲರ್ ಅಂಡ್ ದ ರಾಬಿನ್ ಹುಡ್ ಸ್ಟಾರ್ಟ್ ಮಾಡೋಣ. ಓಕೆ, there chanced to be a peddler bold, there chanced to be. ಇಲ್ಲಿ ಪೆಡ್ಲರ್ ಅಂದ್ರೆ ಯಾರು ಅನ್ನೋದು ಅರ್ಥ ಮಾಡ್ಕೋಬೇಕು. ಪೆಡ್ಲರ್ ಅಂದ್ರ ಪೆಡ್ಲರ್ ಇಸ್ ಅ ಪರ್ಸನ್ ಹೂ ಗೋಸ್ place to sell the things. ಅಂದ್ರೆ
ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಏನ್ ಮಾಡ್ತಿರ್ತಾನು ವಸ್ತುಗಳನ್ನ ಮಾರಕ್ ಹೋಗುವಂತ ಮನುಷ್ಯಾಗ ನಾವೇನಂತ ಕರಿತೀವಿ ಪೆಡ್ಲರ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಏನಾಗೈತೆ ನೋಡ್ರಿ, ದೇರ್ ಚಾನ್ಸ್ ಟು ಬಿ ಅ ಪೆಡ್ಲರ್ ಬೋರ್ಡ್ ದೇರ್ ಚಾನ್ಸ್ ಟು ಬಿ, ನೋಡಿ ಅರ್ಥ ಮಾಡ್ಕೋರಿ, ದೇರ್ ಚಾನ್ಸ್ ಟು ಬಿ ಅ ಪೆಡ್ಲರ್ ಬೋರ್ಡ್ ಅಂದ್ರೆ ಅಲ್ಲಿ ಒಂದು ಸಿಚುವೇಶನ್ ಇತ್ತು. ಆ ಸಿಚುವೇಶನ್ ಒಳಗೆ ಏನ್ರಿ ಪೆಡ್ಲರ್ ಬೋಲ್ಡ್ ಆಗಿ ಅಂದ್ರೆ ಧೈರ್ಯದಿಂದ ವರ್ತಿಸುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಆ ಪೆಡ್ಲರ್ ಬೋಲ್ಡ್ ದೇರ್ ಚಾನ್ಸ್ ಟು ಬಿ, ಅವ ಆಲ್ರೆಡಿ ಬೋಲ್ಡ್ ಇದ್ದ, ಅದನ್ನ ತೋರಿಸ್ಕೊಳಕಂತ ಮತ್ತೊಂದು ಚಾನ್ಸ್ ಸಿಕ್ಕಿತ್ತು ಅಂತ ಹೇಳಿ. ಹಿ ಪುಟ್ ಹಿಸ್ ಪ್ಯಾಕ್ ಆನ್ ಹಿಸ್ ಬ್ಯಾಕ್ ಸೋ ಮೆರಿಲಿ ಟ್ರಸ್ಟ್ ಓವರ್ ದ ಲೀ. ನೋಡ್ರಿ, ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಇವುಗಳನ್ನು ನೋಡುವಾಗ ದಯವಿಟ್ಟು ಏನ್ ಮಾಡ್ರಪ್ಪ ಅಂದ್ರೆ ಒಂದು ನೋಟ್ಬುಕ್ ಅನ್ನ ತಗೊಳ್ರಿ. ವೊಕ್ಯಾಬ್ಲರಿ ಬಹಳಷ್ಟು ಇಂಪಾರ್ಟೆಂಟ್. ಶಬ್ದ ಸಂಗ್ರಹ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗ್ತೈತಪ್ಪ ಅಂತಂದ್ರೆ ಇವನ್ HSTR ಎಕ್ಸಾಮ್ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ರಿ, ಆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಾಗಿರ್ತೈತಪ್ಪ ಅಂತಂದ್ರೆ ವೊಕ್ಯಾಬ್ಲರಿ ಮೇಲೆ ಕೂಡ ಬಹಳಷ್ಟು ಪ್ರಶ್ನೆಗಳು ಬರ್ತಿರ್ತಾವೆ. ಸಿನೋನಿಮ್ ಆಗಿರ್ಬೋದು, ಆಂಟನಿಮ್ಸ್ ಆಗಿರ್ಬೋದು. ಓಕೆ, ಅದಕ್ಕೋಸ್ಕರ ಇಲ್ಲಿ ಬಂದಿರುವಂತ ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸ್ ಕೂಡ ನಾವೇನ್ ಮಾಡ್ತೀನಿಪ್ಪ ಅಂತಂದ್ರೆ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ, ದಯವಿಟ್ಟು ಅವುಗಳನ್ನ ಬರ್ಕೋರಿ. ಓಕೆ, ಇಲ್ಲಿ ನೋಡ್ರಿ, ಹಿ ಪುಟ್ ಹಿಸ್ ಪ್ಯಾಕ್ ಆಲ್ ಆನ್ ಹಿಸ್ ಬ್ಯಾಕ್ ಅಂಡ್ ಸೋ ಮೆರಿಲಿ ಟ್ರೆಡ್ಸ್ ಓವರ್ ದ ಲೀ. ಓಕೆ, ಇಲ್ಲಿ ಅವ ಏನ್ ಮಾರ್ಬೇಕಂತೇಳಿ ಹೋಗ್ತಾ ಇದ್ದಲ್ಲ, ಎಲ್ಲಾ ವಸ್ತುಗಳನ್ನ ತಗೊಂಡು ಒಂದು ಬ್ಯಾಗ್ ನ ಹಾಕೊಂಡು ಹೆಗ್ಲಿ ಹಾಕೊಂಡು ಮಾರಕಂತೇಳಿ ಹೋಗ್ತಾ ಇದ್ದ. ಯಾರು? ಪೆಡ್ಲರ್. ಓಕೆ, ಆಮೇಲೆ ಹೆಂಗ್ ಹೋಗ್ತಾ ಇದ್ದಪ್ಪ ಅಂತಂದ್ರ ಮೆರಿಲಿ. ಮೆರಿಲಿ ಅಂದ್ರೆ ಹ್ಯಾಪಿಲಿ ಅಂದ್ರೆ ಬಹಳಷ್ಟು ಖುಷಿಯಿಂದ ಹೋಗ್ತಾ ಇದ್ದ. ಮತ್ತೆ ಎಲ್ಲಿ? ಟ್ರಜ್ಡ್ ಓವರ್ ದ ಲೀ. ಲೀ ಅಂದ್ರೆ ಏನ್ ಗೊತ್ತಾ? ಒಂದು ಗ್ರಾಸಿ ಲ್ಯಾಂಡ್, ಓಪನ್ ಗ್ರಾಸಿ ಲ್ಯಾಂಡ್ ಅಂದ್ರೆ ನೀವೇನ್ ಹೇಳ್ಬೋದಪ್ಪ ಅಂದ್ರ ಅದೊಂದು ಖಾಲಿ ಜಾಗ, ಅದು ಹುಲ್ಲುಗಳಿಂದ ತುಂಬಿತ್ತು. ಐ ಮೀನ್ ಮಿಡೋ ಅಂತ ಹೇಳ್ಬೋದು ನಾವು. ಅಲ್ಲಿ ಅವ ಟ್ರಡ್ಜ್ ಅಂದ್ರೆ ಏನ್ರಿ, ಅವ ಟಯರ್ಡ್ ಆದಾಗ ನಾವ್ ಯಾವ ರೀತಿ ನಡೀತಾ ಇರ್ತೀವಲ್ಲ ಸ್ಲೋ ಆಗಿ, ಹಂಗ ಬ್ಯಾಗ್ ಹಾಕೊಂಡು ದನ್ಕೊಂಡು ಅವ ಹೋಗ್ತಾ ಇದ್ದ. ಯಾರು? ಪೆಡ್ಲರ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಹೋಪ್ ಈ ಒಂದು ಒಂದೇ ಪ್ಯಾರಾಗ್ರಾಫ್ ನಿಮಗೆ ಏನ್ ಪ್ರಾಬ್ಲಮ್ ಇಲ್ಲ, ಸ್ಟಾಂಜಾದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ. ಏನೋ ಡಿಫಿಕಲ್ಟಿ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಬರೀರಿ, ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಯಾಕಂದ್ರೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಐತಿ, ಚಾನಲ್ ಐತಿ, ನೀವು ಶೇರ್ ಮಾಡ್ರಿ, ಮತ್ತೆ ಆನ್ಸರ್ ಮಾಡ್ತೀನಿ. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬೈ ಚಾನ್ಸ್ he met two troublesome men they chanced to be. The one of them was bold Robin Hood and the other was little John so free. ಏನಾಯ್ತಪ್ಪ ಅಂತಂದ್ರೆ ಬೈ ಚಾನ್ಸ್ ಹೋಗುವಾಗ ಬೈ ಚಾನ್ಸ್ ಏನಂತಪ್ಪ ಅಂತಂದ್ರೆ he met, ಅಲ್ಲಿ ಏನ್ ಮಾಡ್ತೋ ಪೆಡ್ಲರ್ ಇಬ್ಬರನ್ನ ಭೇಟಿ ಆಗ್ತಾನು. ಅವ್ರು ಎಂತವ್ರಪ್ಪ ಅಂದ್ರೆ ಟ್ರಬಲ್ಸಮ್ ಮೆನ್ ಅಂದ್ರೆ ಏನ್ರಿ? ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತ ಮನುಷ್ಯರು. ಓಕೆ, ನಿಮಗೆ ಪೋಯಿಟ್ರಿ ಪೂರ್ತಿ ಮುಗಿದಾದ್ಮೇಲೆ ಅರ್ಥ ಆಗುತ್ತೆ ಅವ್ರು ರಿಯಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು ಇದ್ರು ಯಾರು ಅಂತ ಹೇಳಿ. ಓಕೆ, ಆಮೇಲೆ ಟೂ ಟ್ರಬಲ್ಸಮ್ ಮೆನ್ ದೇ ಚಾನ್ಸ್ ಟು ಬಿ. ಅವರು ಕೂಡ ಹೆಂಗಿದ್ರಪ್ಪ ಅಂತಂದ್ರೆ ಅವರು ಟ್ರಬಲ್, ಅವಗೊಂದು ತೊಂದರೆ ಕೊಡಕ್ಕೆ ಅವ್ರಿಗೂ ಒಂದು ಚಾನ್ಸ್ ಸಿಕ್ಬಿಟ್ಟಿತ್ತು. ಆಮೇಲೆ ದ ಒನ್ ಆಫ್ ದೆಮ್ ವಾಸ್ ರಾಬಿನ್ ಹುಡ್, ಬೋಲ್ಡ್ ರಾಬಿನ್ ಹುಡ್, ಅಂಡ್ ಅದರ್ ವಾಸ್ ಲಿಟಲ್ ಜಾನ್ ಸೋ ಫ್ರೀ. ನೋಡ್ರಿ, important to remember the bold Robin Hood and little John so free. John so free ಅಂದ್ರೆ ಏನ್ರಿ? ಅವ ಕೂಲ್ ಮನುಷ್ಯ, ಅದಕ್ಕೆ ಸೋ ಫ್ರೀ ಅಂತ ಹೇಳಿ. ರಾಬಿನ್ ಹುಡ್ ಬೋಲ್ಡ್ ಯಾಕಂದ್ರಪ್ಪ ಅಂದ್ರೆ ಪೆಡ್ಲರ್ ಎಷ್ಟು ಬೋಲ್ಡ್ ಇದ್ದಲ್ಲ, ರಾಬಿನ್ ಹುಡ್ ಅಷ್ಟ ಬೋಲ್ಡ್ ಕೂಡ ಇದ್ದ. ಆಮೇಲೆ ಎಟ್ ದಿ ಎಂಡ್ ಆಫ್ ದ ಪೋಯಿಟ್ರಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಆ ಪೆಡ್ಲರ್ ನಿಜವಾಗ್ಲೂ ಯಾರು? ಈಗ ವ್ಯಾಪಾರಿ ಅಂತ ನಮ್ಗೆ ಗೊತ್ತೈತಿ, ಅವ್ ಹೋಗ್ತಾ ಜಾಗದಿಂದ ಜಾಗಕ್ಕೆ ಹೋಗಿ ವ್ಯಾಪಾರ ಮಾಡ್ತಾ ಅಂತ ಗೊತ್ತೈತಿ. ಬಟ್ ನಾವ್ HSTR ಎಕ್ಸಾಮ್ ಒಳಗೆ ಏನ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ಅವನ ಹೆಸರು ಏನು ಅನ್ನೋದನ್ನ ಆನ್ಸರ್ ನಿಮ್ಗೆ ಕೂಡ ಗೊತ್ತಾಗುತ್ತೆ ಅಟ್ ದಿ ಎಂಡ್ ಆಫ್ ದಿಸ್ ಪೋಯಿಟ್ರಿ. ಓಕೆ, ನಮ್ಗೆ ಅರ್ಥ ಆಯ್ತು ಏನಪ್ಪಾ ಅಂತಂದ್ರೆ ಒಂದನೇ ಸ್ಟ್ಯಾಂಡರ್ಡ್ ಏನಾಗಿತ್ತು, ಅವ ತನ್ನ ಪ್ಯಾಕ್ ಗಳನ್ನ ತಗೊಂಡು ಹೋಗ್ತಾ ಇದೆ. ಎರಡರೋಗಿ ಏನಪ್ಪ ಅಂತಂದ್ರೆ ಆನ್ ದ ವೇ ಏನಾಯ್ತು, ಹಿ ಮೆಟ್ ಟೂ ಟ್ರಬಲ್ಸಮ್ ಮೆನ್. ಒನ್ ಈಸ್ ರಾಬಿನ್ ಹುಡ್, another one is ಲಿಟಲ್ ಜಾನ್. ಓಕೆ, ಮುಂದೋಡೋಣ. ಓ ಪೆಡ್ಲರ್ ವಾಟ್ ಈಸ್ ಇನ್ ದೈ ಪ್ಯಾಕ್. ನೋಡ್ರಿ, ಇದನ್ನ ಓಲ್ಡ್ ಇಂಗ್ಲಿಷ್ ಅಲ್ಲಿ ದೈ ಅಂದ್ರೆ ಏನ್ರಿ? YOUR, ಯುವರ್ ಅಂತೇಳಿ. ಓಕೆ, ಓ ಪೆಡ್ಲರ್ ವಾಟ್ ಈಸ್ ಇನ್ ಯುವರ್ ಪ್ಯಾಕ್, ಕಮ್ ಸ್ಪೀಡಿಲಿ ಅಂಡ್ ಟೆಲ್ ಟು ಮೀ. ಓಕೆ, ಅವರಿಬ್ರು ಏನ್ ಮಾಡಿದ್ರಪ್ಪ, ಅವ್ನು ಹೇಳಿದ್ರು
ಪೆಡ್ಲರ್ ನಿನ್ ಬ್ಯಾಗ್ನಾಗ ಏನೈತಲ್ಲ ಕ್ವಿಕ್ ಆಗಿ ಬಾ, ಏನೈತಿ ಹೇಳ ನಮಗ ಅಂತ ಹೇಳಿದ್ರು. ಅವಾಗ ಕೇಳ್ತಾನು, ಐ ಹ್ಯಾವ್ ಸೆವರಲ್ ಸೂಟ್ಸ್ ಆಫ್ ಗೇ ಗ್ರೀನ್ ಸಿಲ್ಕ್ ಅಂಡ್ ಸಿಲ್ಕ್ ಅಂಡ್ ಬೌಸ್ಟ್ರಿಂಗ್ by 2 or 3. ನೋಡ್ರಿ ಏನಾಗಿತ್ತಪ್ಪ ಅಂದ್ರ ಅವನ ಕಡೆ ಗೇ ಗ್ರೀನ್ ಸಿಲ್ಕ್ ಇಂದ ಮಾಡಿರುವಂತ ಸೂಟ್ಸ್ ಇದ್ದು, ಮತ್ತೆ ಸಿಲ್ಕನ್ ಬೌಸ್ಟ್ರಿಂಗ್ ಇತ್ತು. ಸಿಲ್ಕನ್ ಬೌಸ್ಟ್ರಿಂಗ್ ಅಂದ್ರೆ ಸಿಲ್ಕ್ ಮಟೀರಿಯಲ್ ಇಂದ ಮಾಡಿರುವಂತ ಬೌಸ್ಟ್ರಿಂಗ್ ಇತ್ತು. ಓಕೆ, ಬೌಸ್ಟ್ರಿಂಗ್ ಅಂದ್ರೆ ನಾವು ಬಿಲ್ಲು ಅಂತ ಏನ್ ಹೇಳ್ತೀವಲ್ಲ, ಬಾನ ಅಲ್ಲ ಬಿಲ್ಲು ಅಂತ ಹೇಳ್ತೀವಲ್ಲ, ಅದು ಇತ್ತು ಅವನ ಕಡೆಗೆ. ಓಕೆ, ಒಂದೆರಡು ಎರಡು ಮೂರು ಇರಬಹುದು, ಬಹಳಷ್ಟು. ಸೆವೆರಲ್ ಅಂದ್ರೆ ಹೇಳ್ರಿ ಮೆನಿ. ಸೆವೆರಲ್ ಅಂದ್ರೆ ಏನ್ರಿ ಮೆನಿ, ಹೌದಾ? ಸೆವೆರಲ್ ಅಂದ್ರೆ ಮೆನಿ. ಓಕೆ, ಫೈನ್. ಆಮೇಲೆ ಏನ್ ಹೇಳ್ತಾನು, ಸಿಲ್ಕನ್ ಬೌಸ್ಟ್ರಿಂಗ್ ಒಂದ್ 2-3 ಇರ್ಬೋದು, 2 or 3 ಅಂತ ಹೇಳ್ತಾನು. ಅದಾದ್ಮೇಲೆ ಏನಾಗ್ತೈತಿ ನೋಡೋಣ.